Morning children. So today's class we are starting with the history lesson number 4, Nayakas, Palegars and Nada Prabhus. So we are going to know about Nayakas, Palegars and Nada Prabhus. So before going to lesson, we'll go through the introduction. After the fall of Vijayanagara Empire, Karnataka came under 3 administrative rulings. So Vijayanagara Empire ಏನು ಒಂದು ಫಾಲ್ ಆದಮೇಲೆ ಕರ್ನಾಟಕ ಏನಾಗುತ್ತೆ 3 ಅಡ್ಮಿನಿಸ್ಟ್ರೇಟಿವ್ ರೂಲಿಂಗ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ವಿಜಯನಗರ ಸಾಮ್ರಾಜ್ಯ ಪತನ ಆದಮೇಲೆ ಏನಾಗುತ್ತೆ, ಕರ್ನಾಟಕ ಒಂದು ರಾಜ್ಯ ಏನಿತ್ತು ಅದು 3 ಡಿವಿಷನ್ಸ್ ಅಂದರೆ ಆಡಳಿತವಾಗಿ ಡಿವೈಡ್ ಆಗುತ್ತೆ. ದೇವೇರ್, ವಿಜಯಪುರ, ಬಿಜಾಪುರ, ಕೆಲದಿ ಆ್ಯಂಡ್ ಮೈಸೂರು ಅಂದರೆ 3 ಡಿವಿಷನ್. ಯಾವುದ್ಯಾವುದು? ವಿಜಯಪುರ, ಕೆಲದಿ, ಮೈಸೂರು. After the decline of Vijayapura, Mughals and Marathas ruled many regions of Karnataka. So ವಿಜಯಪುರ ಏನು ಒಂದು ಸಾಮ್ರಾಜ್ಯ ಪತನ ಆಗುತ್ತೆ. ಅದು ಪತನ ಆದಮೇಲೆ ಏನಾಗುತ್ತೆ, ಮೊಘಲ್ಸ್ ಮರಾಠಾಸು ಆ ಒಂದು ಮೆನಿ ರೀಜನ್ಸ್ ಆಫ್ ಕರ್ನಾಟಕನ ರೂಲ್ ಮಾಡ್ತಾರೆ, ಮರಾಠಾಸ್ ಮತ್ತು ಮೊಘಲ್ಸು. Even with the presence of these rulers, Keladi and Mysore state protected themselves well from them and continued the tradition and practices of Vijayanagara Empire. ಆದರೆ ಈ ಒಂದು ರೂಲರ್ಸ್ನ ಒಂದು ಪ್ರೆಸೆನ್ಸ್ ಇದ್ರೂ ಕೆಲದಿ ಮೈಸೂರು ಸ್ಟೇಟ್ಸ್ ಏನು ಮಾಡ್ತಾರೆ, ಅವರ ಒಂದು ಸಾಮ್ರಾಜ್ಯನ ಪ್ರೊಟೆಕ್ಟ್ ಮಾಡ್ಕೊಳೋದ್ರ ಮೂಲಕ ಏನು ಒಂದು ಟ್ರೆಡಿಷನ್ಸ್ ಮತ್ತು ಪ್ರಾಕ್ಟೀಸಸ್ ಏನಿತ್ತು, ವಿಜಯನಗರ ಎಂಪೈರ್ನ ಒಂದು ಸಂಪ್ರದಾಯ ಏನಿತ್ತು ಅದನ್ನು ಫಾಲೋ ಮಾಡ್ತಾರೆ. With this, Palepattus feudatory kingdoms grew in Chitradurga, Surapura and Yelahanka, Bengaluru regionally. ಸೊ ಇದರಿಂದ ಏನಾಯಿತು, ಪಾಳೆಪಟ್ಟುಸ್ ಫ್ಯುಡೇಟರಿ ಕಿಂಗ್ಡಮ್ಸ್ ಅಂದರೆ ಒಂದು ಸಾಮ್ರಾಜ್ಯದ ಒಂದು ದೊಡ್ಡ, ವಿಜಯನಗರ ಬಂದು ದೊಡ್ಡ ಸಾಮ್ರಾಜ್ಯ. ಆ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ಸ್ಮಾಲ್ ಕಿಂಗ್ಡಮ್ಸ್ ಮಾಡಿದರು. ಸೊ ಅಲ್ಲಿ ಇವರು ನೋಡ್ಕೊತಾ ಇದ್ರು, ಮುಖ್ಯಸ್ಥರು ಅಂತ ಹೇಳ್ತೀವಿ. ಸೊ ಆ ಒಂದು ಕಿಂಗ್ಡಮ್ಸನ್ನು ಫ್ಯುಡೇಟರಿ ಕಿಂಗ್ಡಮ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪಾಳೆಪಟ್ಟುಸ್ ಫ್ಯುಡೇಟರಿ ಕಿಂಗ್ಡಮ್ಸ್ ಎಲ್ಲೆಲ್ಲಿ ಬೆಳೆಯುತ್ತೆ ಅಂದರೆ ಹುಟ್ಟುತ್ತೆ ಅಂದರೆ ಚಿತ್ರದುರ್ಗ, ಸುರಪುರ ಮತ್ತು ಯಲಹಂಕ, ಬೆಂಗಳೂರು, ಇಲ್ಲಿ ಈ ಒಂದು ಪಾಳೆಪಟ್ಟುಸಿನ ಒಂದು ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್ ಅಬೌಟ್ ನಾಯಕಾಸ್ ಆಫ್ ಕೆಲದಿ, ಚಿತ್ರದುರ್ಗ, ಸುರಪುರ ಆ್ಯಂಡ್ ನಾಡಪ್ರಭುಸ್ ಆಫ್ ಯಲಹಂಕ ಆ್ಯಂಡ್ ದೇರ್ ಅಚೀವ್ಮೆಂಟ್ಸ್. ಸೊ ಈ ಲೆಸನಲ್ಲಿ ನೀವು ನಾಯಕಾಸ್ ಆಫ್ ಕೆಲದಿ, ಚಿತ್ರದುರ್ಗ, ಸುರಪುರ ಮತ್ತು ನಾಡಪ್ರಭುಸ್ ಆಫ್ ಯಲಹಂಕ ಅವರ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ನೀವು ಈ ಲೆಸನಲ್ಲಿ ತಿಳ್ಕೊತೀರಾ. ಸೊ ಏನಪ್ಪ ತಿಳ್ಕೊತೀರಾ, ವಾಟ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಲೆಸನ್ ಅಂದರೆ we'll understand the achievements of senior Venkatappa Nayaka and Shivappa Nayaka, the bravery of Rani Channammaji, and also we'll recognize the tolerance of religious by Keladi Nayakas, understand the bravery and achievements of Madakari Nayaka of Chitradurga, and achievements of Venkatappa Nayaka of 4th of Surapura, cultural contributions of Surapura Nayakas, achievements of Kempegowda first and Kempegowda second, the Nada Prabhus of Yelahanka. ಸೊ ಇಷ್ಟು ನೀವು ಈ ಲೆಸನಿಂದ ತಿಳ್ಕೊಳೋ ಒಂದು ಟಾಪಿಕ್ಸ್ ಚಿಲ್ಡ್ರನ್ಸ್. ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್ ನಾಯಕಾಸ್ ಆಫ್ ಕೆಲದಿ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ನಾಯಕಾಸ್ ಆಫ್ ಕೆಲದಿ. ನಾಯಕಾಸ್ ಆಫ್ ಕೆಲದಿ ruled from 1499 to 1763 CE. Nayakas are Palegars. Under the control of Vijayanagara Empire, there were many small kings. ಸೊ ಇಲ್ಲಿ ವಿಜಯನಗರ ಒಂದು ಆಳ್ವಿಕೆಯಲ್ಲಿ ವಿಜಯನಗರ ಬಂದು ದೊಡ್ಡ ಸಾಮ್ರಾಜ್ಯವಾಗಿತ್ತು. ಸೊ ಆ ಒಂದು ಸಾಮ್ರಾಜ್ಯದಲ್ಲಿ ಎಷ್ಟೊಂದು ಸ್ಮಾಲ್ ಕಿಂಗ್ಸ್ ಇದ್ದು. ದೇ ವೇರ್ ಮೆನಿ ಸ್ಮಾಲ್ ಕಿಂಗ್ಸ್ ಅಂಡರ್ ವಿಜಯನಗರ. ದೇ ಆರ್ ಕಾಲ್ಡ್ ನಾಯಕಾಸ್, ಚೀಫ್ಟೇನ್ಸ್ ಆರ್ ಪಾಳೆಗಾರ್ಸ್. ಸೊ ಅವರನ್ನು ಏನಂತ ಕರಿತಾ ಇದ್ರು, ಏನು ಒಂದು ಸ್ಮಾಲ್ ಕಿಂಗ್ಸ್ ಏನಿದ್ರು ಅವರನ್ನು ನಾಯಕಾಸ್, ಚೀಫ್ಟೇನ್ಸ್ ಆರ್ ಪಾಳೆಗಾರ್ಸ್ ಅಂತ ಕರಿತಾಯಿದ್ರು, ಮುಖ್ಯಸ್ಥರು ಅಂತ ಹೇಳ್ತೀವಿ. ದ ಪ್ಲೇಸಸ್ ವಿಚ್ ಎ ರೂಲ್ಡ್ ಬೈ ದಿಸ್ ಚೀಫ್ಸ್ ಆರ್ ಕಾಲ್ಡ್ ಪಾಳೆಪಟ್ಟೂಸ್. ಸೊ ಈ ಒಂದು ಪ್ಲೇಸಸ್ನ ಏನು ಒಂದು ಅಲ್ಲಿನ ಚೀಫ್ಸ್ ಮುಖ್ಯಸ್ಥರು ಏನು ಆಳ್ವಿಕೆ ಮಾಡ್ತಾಯಿದ್ರು ಅವರನ್ನು ಪಾಳೆಪಟ್ಟೂಸ್ ಅಂತ ಕರಿತಾಯಿದ್ರು. ದೇ ಆರ್ ಕಾಲ್ಡ್ ಆ್ಯಸ್ ಪಾಳೆಪಟ್ಟೂಸ್. ಅಮಾಂಗ್ ದಿಸ್ ಚೀಫ್ಸ್ ನಾಯಕಾಸ್ ಆಫ್ ಕೆಲದಿ ಆ್ಯಂಡ್ ನಾಯಕಾಸ್ ಆಫ್ ಚಿತ್ರದುರ್ಗ ಆರ್ ಫೇಮಸ್. ಸೊ ಇವರಲ್ಲಿ ಯಾರು ತುಂಬ ಫೇಮಸ್ ಆಗಿದ್ರು ಅಂದರೆ ನಾಯಕಾಸ್ ಆಫ್ ಕೆಲದಿ ಮತ್ತು ನಾಯಕಾಸ್ ಆಫ್ ಚಿತ್ರದುರ್ಗ ಫೇಮಸ್ ಅಮಾಂಗ್ ದಿಸ್ ಚೀಫ್ಸ್. Keladi was founded in 1499 CE. So Keladi ಯಾವಾಗ ಫೌಂಡ್ ಆಯಿತು,
1499 1499ರಲ್ಲಿ ಸ್ಥಾಪನೆ ಆಯಿತು ಯಾವುದು ಕೆಳದಿ. ಡ್ಯೂರಿಂಗ್ ದ ವಿಜಯನಗರ ಪೀರಿಯಡ್ ಆ್ಯಂಡ್ ಲೇಟರ್ ಬಿಕೇಮ್ ಇಂಡಿಪೆಂಡೆಂಟ್. ಸೊ ವಿಜಯನಗರ ಪೀರಿಯಡಲ್ಲೇ ಈ ಒಂದು ಕೆಳದಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಯಾವಾಗ ವಿಜಯನಗರ ಒಂದು ಸಾಮ್ರಾಜ್ಯ ಒಂದು ಆಳ್ವಿಕೆ ಒಂದು ಮುಗಿಯಿತಾಗ ಏನಾಗುತ್ತೆ, ಕೆಳದಿಯವರು ಇಂಡಿಪೆಂಡೆಂಟ್ ಆಗ್ತಾರೆ, ಅಂದರೆ ಸ್ವತಂತ್ರರಾಗ್ತಾರೆ. ದ ಲೀಡರ್ಸ್ ಆಫ್ ಕೆಳದಿ ವೇ ರೂಲಿಂಗ್ ದ ಕೋಸ್ಟಲ್ ಆ್ಯಂಡ್ ಮಲೆನಾಡು ರೀಜನ್ ಆಫ್ ಕರ್ನಾಟಕ. ಸೊ ಈ ಕೆಳದಿ ಲೀಡರ್ಸ್ ಎಲ್ಲಿ ಒಂದು ಆಳ್ವಿಕೆ ಮಾಡ್ತಾಯಿದ್ರು, ಕೋಸ್ಟಲ್ ಮತ್ತು ಮಲೆನಾಡು ರೀಜನ್, ಕರ್ನಾಟಕದಲ್ಲಿ ಕೋಸ್ಟಲ್ ಮತ್ತು ಮಲೆನಾಡು ರೀಜನ್ ಇದೆಯಲ್ಲ ಆ ಒಂದು ಪ್ಲೇಸಸ್ನ ರೂಲ್ ಮಾಡ್ತಾಯಿದ್ರು. ಯಾರು? ದ ರೂಲರ್ಸ್ ಆಫ್ ಕೆಳದಿ. ಕೆಳದಿ ಪ್ರಾವಿನ್ಸ್ ವಾಸ್ ಲಾರ್ಜ್ ಆ್ಯಂಡ್ ಪ್ರಾಸ್ಪರಸ್. ಇದು ಒಂದು ದೊಡ್ಡ ಪ್ರಾವಿನ್ಸ್ ಆಗಿತ್ತು ಮತ್ತು ತುಂಬಾ ಸಂಪದ್ಭರಿತವಾಗಿತ್ತು. ಕೆಳದಿ ಕನ್ಸಿಸ್ಟೆಡ್ ಆಫ್ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೇರಳ, ಕೊಡಗು, ಹಾಸನ್, ತುಮಕೂರು, ಚಿತ್ರದುರ್ಗ, ಧಾರವಾಡ ಆ್ಯಂಡ್ ಉತ್ತರ ಕನ್ನಡ ಏರಿಯಾಸ್. ಸೊ ಈ ಒಂದು ಕೆಳದಿ ಪ್ರಾವಿನ್ಸು ಯಾವ ಒಂದು ಏರಿಯಾಸ್ ಕನ್ಸಿಸ್ಟೆಡ್ ಆಗಿತ್ತು ಕೆಳದಿಗೆ ಅಂದರೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೇರಳ, ಕೊಡಗು, ಹಾಸನ್, ತುಮಕೂರು, ಚಿತ್ರದುರ್ಗ, ಧಾರವಾಡ ಆ್ಯಂಡ್ ಉತ್ತರ ಕನ್ನಡ. ಈ ಏರಿಯಾಸು ಈ ಕೆಳದಿಯ ಒಂದು ಆಳ್ವಿಕೆಯಲ್ಲಿ ಇತ್ತು. ಓಕೆ, ಇದು ಅಂಡರ್ ದ ರೂಲ್ ಆಫ್ ಕೆಳದಿ ರೂಲರ್ಸ್. ಓಕೆ, ಸೊ ನೌ ವಿ ನೋ ಅಬೌಟ್ ಹಿರಿಯ ವೆಂಕಟಪ್ಪ ನಾಯಕ, ದ ಫೇಮಸ್ ಆ್ಯಂಡ್ ದ ಪಾಪ್ಯುಲರ್ ರೂಲರ್ ಆಫ್ Nayakas of Keladi. He ruled from 1582 to 1629 century. Venkatappa Nayaka is popular among the kings of Keladi. He was a very popular king of Keladi. ಕೆಳದಿಯಲ್ಲಿ ರಾಜರಲ್ಲಿ ತುಂಬ ಪಾಪ್ಯುಲರ್ ಕಿಂಗ್ ಯಾರು ಅಂದರೆ ವೆಂಕಟಪ್ಪ ನಾಯಕ. ಇನ್ ಹಿಸ್ ಪೀರಿಯಡ್ ದ ಕೆಳದಿ ಕಿಂಗ್ಡಮ್ ಅಟೈನ್ಡ್ ಕಂಪ್ಲೀಟ್ ಫ್ರೀಡಮ್. ಸೊ ಇವರ ಒಂದು ಆಳ್ವಿಕೆಯಲ್ಲಿ ಕೆಳದಿ ರಾಜ್ಯ ಏನಿತ್ತು ಕಂಪ್ಲೀಟ್ ಫ್ರೀಡಮ್ ಇತ್ತು, ಅಂದರೆ ಅದಕ್ಕೆ ಅಟೈನ್ಡ್ ಫ್ರೀಡಮ್, ಫುಲ್ ಫ್ರೀಡಮ್, ಸ್ವತಂತ್ರ ಆಯಿತು. ಇಟ್ ಟುಕ್ ಔಟ್ ಮಿಲಿಟರಿ ಎಕ್ಸ್ಪೆಂಡಿಷನ್ ಟಿಲ್ ರಿವರ್ ಚಂದ್ರಗಿರಿ ಇನ್ ದ ಕೋಸ್ಟಲ್ ರೀಜನ್. ಸೊ ಇವ್ರು ಏನು ಮಾಡ್ತಾರೆ, ಮಿಲಿಟರಿ ಒಂದು ದಾಳಿನ ನಡೆಸ್ತಾರೆ ಇಲ್ಲಿವರೆಗೂ, ರಿವರ್ ಚಂದ್ರಗಿರಿವರೆಗೂ, ಇಲ್ಲಿ ಕೋಸ್ಟಲ್ ರೀಜನ್ವರೆಗೂ. ವಿತ್ ದ ಹೆಲ್ಪ್ ಆಫ್ ಕ್ವೀನ್ ಅಬ್ಬಕ್ಕ ದೇವಿ ಈ ಡಿಫಿಟೆಡ್ ದ ಪೋರ್ಚುಗೀಸ್ ಇನ್ ಮಂಗಳೂರು. ಸೊ ಅಬ್ಬಕ್ಕ ದೇವಿ ರಾಣಿಯ ಒಂದು ಸಹಾಯದಿಂದ ಪೋರ್ಚುಗೀಸನ್ನು ಒಂದು ಸೋಲಿಸ್ತಾರೆ ಎಲ್ಲಿ, ಮಂಗಳೂರಲ್ಲಿ. ಈ ಡಿಫಿಟೆಡ್ ಆದಿಲ್ ಶಾಹಿ ಫೋರ್ಸಸ್ನು ಸಹ ಸೋಲಿಸ್ತಾರೆ. ಯಾರು? ವೆಂಕಟಪ್ಪ ನಾಯಕ ಆಫ್ ವಿಜಯಪುರ, ಅಂದರೆ ವಿಜಯಪುರರ ಆದಿಲ್ ಶಾಹೀಸ್ ಆಫ್ ವಿಜಯಪುರ ಇರ್ತಾರಲ್ಲ ಅವರನ್ನು ಸೋಲಿಸ್ತಾರೆ. ಆ್ಯಂಡ್ ಎಸ್ಟಾಬ್ಲಿಷ್ ವಿಕ್ಟ್ರಿ ಪಿಲ್ಲರ್ ಇನ್ ಆನಗಲ್. ಸೊ ಒಂದು ವಿಕ್ಟ್ರಿ ಪಿಲ್ಲರ್, ಒಂದು ಸ್ತಂಭನ ಸ್ಥಾಪನೆ ಮಾಡ್ತಾರೆ ಆನಗಲಲ್ಲಿ ಒಂದು ವಿಜಯ ಸ್ತಂಭನ ಸ್ಥಾಪನೆ ಮಾಡ್ತಾರೆ, ಗೆದ್ದಿದ್ದ ಒಂದು ನೆನಪಿಗೋಸ್ಕರ. ಈ ಎನ್ಕರೇಜ್ಡ್ ಆಲ್ ರಿಲಿಜಿಯನ್ಸ್. ಸೊ ಎಲ್ಲ ರಿಲಿಜಿಯನ್ಸ್ನು ಸಹ ಇವರು ಎನ್ಕರೇಜ್ ಮಾಡಿದ್ರು. ಸೊ ದಟ್ ಈಸ್ ಅಬೌಟ್ ಹಿರಿಯ ವೆಂಕಟಪ್ಪ ನಾಯಕ. ಸೊ ನೌ ವಿ ನೋ ಅಬೌಟ್ ಶಿವಪ್ಪ ನಾಯಕ. 1645 to 1660 century. ಶಿವಪ್ಪ ನಾಯಕ ವಾಸ್ ಎ ಫೇಮಸ್ ಕೆಳದಿ ಕಿಂಗ್. ಸೊ ಇವರು ಫೇಮಸ್ ಕಿಂಗ್ ಆಗಿದ್ರು. ಯಾರು? ಶಿವಪ್ಪ ನಾಯಕ. ಹೂ ವಾಸ್ ದ ಫೇಮಸ್ ಕಿಂಗ್ ಆಫ್ ಕೆಳದಿ? ಶಿವಪ್ಪ ನಾಯಕ ವಾಸ್ ದ ಫೇಮಸ್ ಕಿಂಗ್ ಆಫ್ ಕೆಳದಿ. He occupied the coastal forts of the Portuguese and got the title ಪಡುಗಡಲ ಒಡೆಯ. ಸೊ ಇವ್ರು ಏನು ಮಾಡ್ತಾರೆ, ಪೋರ್ಚುಗೀಸ್ಗೆ ಸೇರಿರ್ತಲ್ಲ ಕೋಸ್ಟಲ್ ಫೋರ್ಟ್ಸ್ ಅಂದರೆ ಏನು, ಕೋಟೆ. ಸೊ ಆ ಒಂದು ಕೋಸ್ಟಲ್ ಫೋರ್ಟ್ಸನ್ನು ಏನು ಮಾಡ್ತಾರೆ, ಆಕ್ಯುಪೈ ಮಾಡ್ತಾರೆ. ಪೋರ್ಚುಗೀಸ್ಗೆ ಸೇರಿರೋ ಒಂದು ಕೋಸ್ಟಲ್ ಫೋರ್ಟ್ಸನ್ನು ಆಕ್ಯುಪೈ ಮಾಡ್ಕೋತಾರೆ. ಯಾರು? ಶಿವಪ್ಪ ನಾಯಕ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಒಂದು ಟೈಟಲ್ ಸಿಗುತ್ತೆ, ಏನಪ್ಪ ಅಂದರೆ ಪಡುಗಡಲ ಒಡೆಯ ಅಂತ ಒಂದು ಬಿರುದು ಸಿಗುತ್ತೆ. ಯಾರಿಗೆ? ಶಿವಪ್ಪ ನಾಯಕನಿಗೆ. He built strong forts in Mangaluru, Bikal and Chandragiri, Kerala for the security of the kingdom. Shivappa Nayaka was a pious man. ಸೊ ಇವ್ರು ಏನು ಮಾಡ್ತಾರೆ, ಒಂದು ಸ್ಟ್ರಾಂಗ್ ಕೋಟೆನ ಕಟ್ಟಿಸ್ತಾರೆ ಮಂಗಳೂರಲ್ಲಿ, ಬೀಕಾಲ್ ಮತ್ತು ಚಂದ್ರಗಿರಿಯಲ್ಲಿ, ಕೇರಳ. ಸೊ ಇವಾಗಿನ ಕೇರಳನ ಚಂದ್ರಗಿರಿ ಅಂತ ಕರೀತಾರೆ. ಸೊ ಅಲ್ಲಿ ಒಂದು ಸೆಕ್ಯೂರಿಟಿಗೋಸ್ಕರ, ಅವರ ಒಂದು ಸಾಮ್ರಾಜ್ಯದ ಒಂದು ಸೆಕ್ಯೂರಿಟಿಗೋಸ್ಕರ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಕೋಟೆನ ಕಟ್ಟಿಸ್ತಾರೆ. ಯಾರು? ಶಿವಪ್ಪ ನಾಯಕ. ಆ್ಯಂಡ್ ಆಲ್ಸೋ ಈ ವಾಸ್ ಎ ಪಿಯೋಸ್ ಮ್ಯಾನ್. ತುಂಬ ಧಾರ್ಮಿಕ ಮತ್ತು ಸಾಧು ಮನುಷ್ಯನಾಗಿದ್ದ ಶಿವಪ್ಪ ನಾಯಕ. He encouraged the traders of Goa to settle in his state for the development of trade. ಸೊ ಇವರು ಅಷ್ಟೇ ಅಲ್ಲದೆ ಏನು ಒಂದು ಗೋವಾ ಒಂದು ಟ್ರೇಡರ್ಸ್ ಏನಿದ್ರು, ವ್ಯಾಪಾರಿಗಳೇನಿದ್ರು, ಅವ್ರಿಗೆ ಸೆಟಲ್ ಆಗೋಕ್ಕೆ ಅವರು ಒಂದು
ವ್ಯಾಪಾರನ ಒಂದು ಡೆವಲಪ್ ಮಾಡೋಕ್ಕೆ ಅವ್ರಿಗೆ ಎನ್ಕರೇಜ್ನೂ ಸಹ ಮಾಡ್ತಾರೆ. ಸೊ ಅವರು ಅವರ ಸ್ಟೇಟಲ್ಲಿ ಒಂದು ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. The Christians of Goa were experts in agriculture and he encouraged them to migrate to his state and provided land and other contributions. ಏನು ಕ್ರಿಶ್ಚಿಯನ್ಸ್ ಆಫ್ ಗೋವಾ ಏನಿದ್ರು ಅವರು ವ್ಯವಸಾಯದಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ರು. ಸೊ ಅದಕ್ಕೆ ಅವರನ್ನು ಅಲ್ಲಿಂದ ಇಲ್ಲಿ ಅವರು ಒಂದು ಸ್ಟೇಟ್ಗೆ ವಲಸೆ ಬರೋಕ್ಕೆ, ಮೈಗ್ರೇಟ್ ಅಂದರೆ ವಲಸೆ, ಸೊ ಅಲ್ಲಿಂದ ಇಲ್ಲಿಗೆ ಅವರನ್ನು ಮೈಗ್ರೇಟ್ ಆಗೋಕ್ಕೆ ಎನ್ಕರೇಜ್ ಮಾಡ್ತಾರೆ ಶಿವಪ್ಪ ನಾಯಕರು. ಆ್ಯಂಡ್ ಬೈ ಗಿವಿಂಗ್ ಲ್ಯಾಂಡ್, ಪ್ರೊವೈಡಿಂಗ್ ಲ್ಯಾಂಡ್, ಭೂಮಿನ ಕೊಡೋದ್ರ ಮೂಲಕ and other contributions. He made a strict rule that the Christian priest should be a local person. ಮತ್ತು ಅದಷ್ಟೇ ಅಲ್ಲದೇ ಅವರು ಸ್ಟ್ರಿಕ್ಟ್ ರೂಲನ್ನು ಮಾಡ್ತಾರೆ. ಅಂದರೆ ಕ್ರಿಶ್ಚಿಯನ್ ಪ್ರೀಸ್ಟ್ ಏನಿರ್ತಾರೆ ಅವರು ಲೋಕಲ್ ಪರ್ಸನ್ಸ್ ಆಗಿರಬೇಕು ಅಂಥೇಳಿ ಒಂದು ಸ್ಟ್ರಿಕ್ಟ್ ರೂಲನ್ನು ತರ್ತಾರೆ. ದ ಶಿಸ್ತು ಆಫ್ ಶಿವಪ್ಪ ನಾಯಕ. ದ ರೆವಿನ್ಯೂ ಸಿಸ್ಟಮ್ ಸ್ಟಾರ್ಟೆಡ್ ಬೈ ಶಿವಪ್ಪ ನಾಯಕ ವಾಸ್ ಕಾಲ್ಡ್ ಆ್ಯಸ್ ಶಿಸ್ತು. ಸೊ ಅವರು ರೆವಿನ್ಯೂ ಸಿಸ್ಟಮ್ ಏನು ಒಂದು ಕಂದಾಯ, ಭೂಮಿ ಒಂದು ಸಂಬಂಧಪಟ್ಟಂಗೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದನ್ನು ನಾವು ರೆವಿನ್ಯೂ ಸಿಸ್ಟಮ್ ಅಂತ ಕರಿತೀವಿ. ಸೊ ಆ ಒಂದು ಸಿಸ್ಟಮನ್ನು ತರ್ತಾರೆ ಶಿವಪ್ಪ ನಾಯಕ. ಅದರ ಹೆಸರೇನಪ್ಪ ಅಂದರೆ ಶಿಸ್ತು. ದ ರೆವಿನ್ಯೂ ಸಿಸ್ಟಮ್ brought by Shivappa Nayaka was Shistu. As per this, the fixation of land revenue was based on the fertility of the land. So ಇದರ ಪ್ರಕಾರ ಏನೋ ಒಂದು ಭೂಮಿಯ ಒಂದು ಕಂದಾಯನ ಹೇಗೆ ಕಲೆಕ್ಟ್ ಮಾಡ್ತಾಯಿದ್ರು ಅಂದರೆ ಫಿಕ್ಸ್ ಮಾಡ್ತಾಯಿದ್ರು. ಅಂದರೆ ಫರ್ಟಿಲಿಟಿ ಮೇಲೆ, ಅಂದರೆ ಭೂಮಿ ಯಾವ ರೀತಿ ಫರ್ಟಿಲಿಟಿ ಇರುತ್ತೆ, ಫಲವತ್ತಾಗಿರುತ್ತೆ, ಆ ಭೂಮಿ ಬೆಳೆನ ಬೆಳೆಯೋದಕ್ಕೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ಏನು ಮಾಡ್ತಾಯಿದ್ರು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ರು, ಅಂದರೆ ಕಂದಾಯನ ಕಲೆಕ್ಟ್ ಮಾಡ್ತಾಯಿದ್ರು. ಅಬೌಟ್ 1/3 ಆಫ್ ದ ಪ್ರೊಡಕ್ಷನ್ ವಾಸ್ ಕಲೆಕ್ಟೆಡ್ ಆ್ಯಸ್ ಲ್ಯಾಂಡ್ ರೆವಿನ್ಯೂ. ಸೊ 1/3 ಪ್ರೊಡಕ್ಷನಲ್ಲಿ 1/3 ಪ್ರೊಡಕ್ಷನಲ್ಲಿ ಏನು ಅವರು ಬೆಳೀತಾಯಿದ್ರು ಅದರಲ್ಲಿ 1/3 ಏನು ಮಾಡ್ತಾಯಿದ್ರು, ರೆವಿನ್ಯೂ ಆಗಿ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ದಿಸ್ ಸಿಸ್ಟಮ್ಯಾಟಿಕ್ ರೆವಿನ್ಯೂ ಸಿಸ್ಟಮ್ ವಾಸ್ ಕಾಲ್ಡ್ ಶಿಸ್ತು ಆಫ್ ಶಿವಪ್ಪ ನಾಯಕ. ಸೊ ಈ ರೀತಿಯಾದ ಒಂದು ಸಿಸ್ಟಮ್ಯಾಟಿಕ್ ಒಂದು ರೆವಿನ್ಯೂ ಸಿಸ್ಟಮ್ನ ತಂದಿದ್ರು ಶಿವಪ್ಪ ನಾಯಕ. ಅದಕ್ಕೆ ಅದನ್ನು ಶಿಸ್ತು ಆಫ್ ಶಿವಪ್ಪ ನಾಯಕ ಅಂತಲೂ ಕರಿತೀವಿ. ದ ಶಿಸ್ತು ಸಿಸ್ಟಮ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಮಲೆನಾಡು. ಸೊ ಈ ಒಂದು ಸಿಸ್ಟಮಿಂದ ಮಲೆನಾಡು ಏನಿತ್ತು ಅದು ಡೆವಲಪ್ಮೆಂಟ್ ಆಗೋಕ್ಕೆ ಹೆಲ್ಪ್ ಆಯಿತು. ಸೊ ದಿಸ್ ಈಸ್ ಅಬೌಟ್ ಶಿವಪ್ಪ ನಾಯಕ ಆ್ಯಂಡ್ ಇಸ್ ರೆವಿನ್ಯೂ ಸಿಸ್ಟಮ್ ಶಿಸ್ತು. ಸೊ ನಾವು ವಿ ನೋ ಅಬೌಟ್ ಕ್ವೀನ್ ಚೆನ್ನಮ್ಮಾಜಿ. She ruled from 1671 to 1696 century. Queen Chennammaji, the daughter-in-law of Shivappa Nayaka, took over power after him. ಸೊ ಇಲ್ಲಿ ಕ್ವೀನ್ ಚೆನ್ನಮ್ಮಾಜಿ ಡಾಟರ್-ಇನ್-ಲಾ ಆಗಿದ್ಲು, ಸೊಸೆ. ಯಾರ ಸೊಸೆ? ಶಿವಪ್ಪ ನಾಯಕನ ಸೊಸೆ ಆಗಿದ್ಲು. ಸೊ ಸೊಸೆ ಒಂದು ಶಿವಪ್ಪ ನಾಯಕ ಒಂದು ಆಳ್ವಿಕೆ ಮುಗಿದ ಮೇಲೆ ಸೊ ಇವರು ಚೆನ್ನಮ್ಮಾಜಿ ಏನು ಮಾಡ್ತಾರೆ, ಈ ಒಂದು ಕೆಳದಿಯ ಒಂದು ಆಳ್ವಿಕೆನ ಮಾಡ್ತಾರೆ. ಶಿ ರಿಪೇಲ್ಡ್ ದ ಮೊಘಲ್ ಆರ್ಮಿ ಆ್ಯಂಡ್ ಗೇವ್ ಪ್ರೊಟೆಕ್ಷನ್ ಟು ಛತ್ರಪತಿ ರಾಜಾರಾಮ್ ದ ಸನ್ ಆಫ್ ಶಿವಾಜಿ. ಸೊ ಮೊಘಲ್ ಆರ್ಮಿನ ರಿಪೆಲ್ ಮಾಡೋದ್ರ ಮೂಲಕ, ಸೋಲಿಸೋದ್ರ ಮೂಲಕ ಛತ್ರಪತಿ ರಾಜಾರಾಮ್ ಅಂದರೆ ಸನ್ ಆಫ್ ಶಿವಾಜಿ ಮಗನಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಯಾರು? ಚೆನ್ನಮ್ಮಾಜಿ. ಚೆನ್ನಮ್ಮ, ದ ಸಿಂಬಲ್ ಆಫ್ ವ್ಯಾಲ್ಯೂರ್ ಆ್ಯಂಡ್ ಸ್ಯಾಕ್ರಿಫೈಸ್ ಆಫ್ ಕರ್ನಾಟಕ, ಫಾಟ್ ವಾರ್ ಈವನ್ ವಿತ್ ದ ಮೈಸೂರು ಆರ್ಮಿ. ಶಿ ಈಸ್ ಎ ಸಿಂಬಲ್ ಆಫ್ ವ್ಯಾಲ್ಯೂರ್ ಸ್ಯಾಕ್ರಿಫೈಸ್ ಆಫ್ ಕರ್ನಾಟಕ. ಅಷ್ಟು ಅಲ್ಲದೆ ಅವರು ಮೈಸೂರು ಆರ್ಮಿ ಜೊತೆನೂ ಸಹ ಒಂದು ಹೋರಾಟನ ನಡೆಸ್ತಾರೆ, ಯುದ್ಧ ಮಾಡ್ತಾರೆ. ದ ಕೆಳದಿ ಕಿಂಗ್ಸ್ ಬಿಲ್ಡ್ ಟೆಂಪಲ್ಸ್, ಅಗ್ರಹಾರಾಸ್ ಆ್ಯಂಡ್ ವೀರಶೈವ ಮಠ್ಸ್. ಸೊ ಕೆಳದಿ ರಾಜರು ಟೆಂಪಲ್ ಕಟ್ಟಿಸ್ತಾರೆ, ಅಗ್ರಹಾರಾಸ್ ಮತ್ತು ವೀರಶೈವ ಮಠನ್ನು ಸಹ ಕಟ್ಟಿಸ್ತಾರೆ. ದ ಅಘೋರೇಶ್ವರ ಟೆಂಪಲ್ ಇನ್ ಇಕ್ಕೇರಿ ಈಸ್ ಫೇಮಸ್ ಫಾರ್ ಸ್ಕಲ್ಪ್ಚರ್. ಅಘೋರೇಶ್ವರ ಟೆಂಪಲ್ ಇಕ್ಕೇರಿಯಲ್ಲಿದೆ, ಅದು ಫೇಮಸ್ ಸ್ಕಲ್ಪ್ಚರ್ ಆಗಿತ್ತು. ಅದು ಕೆಳದಿಯ ಒಂದು ಸಾಮ್ರಾಜ್ಯಕ್ಕೆ ಸೇರಿರೋದು. ದ ಮಠ್ಸ್ ವೇರ್ ದ ಸೆಂಟರ್ ಆಫ್ ಬೋರ್ಡಿಂಗ್, ಫುಡ್ ಫೆಸಿಲಿಟೀಸ್ ಆ್ಯಂಡ್ ಎಜುಕೇಷನ್. ಸೊ ಈ ಮಠ ಏನಿತ್ತು, ಇವಾಗ ನೋಡ್ತಾ ಇದ್ದಾರೆ ಮಠಗಳಿಗೆ ಹೋದರೆ ಸೊ ಅಲ್ಲಿ ಉಳ್ಕೊಳೋ ವ್ಯವಸ್ಥೆ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ, ಮತ್ತು ಜೊತೆಗೆ ಎಜುಕೇಷನ್ನು ಕೊಡ್ತಾರೆ. ಸೊ ಈ ರೀತಿ ಮಠಗಳನ್ನು ಸೆಂಟರ್ ಆಫ್ ಬೋರ್ಡಿಂಗ್ ಮಾಡಿದ್ರು, ಅಂದರೆ ಫುಡ್ಡು ಮತ್ತು ಎಜುಕೇಷನ್ಗೆ. ಓಕೆ, ದೆ ಕಾಂಟ್ರಿಬ್ಯೂಟೆಡ್ ಜನರಸ್ಲಿ ಟು ಆಲ್ ದ ರಿಲಿಜಿಯನ್ಸ್. ಸೊ ಇದು ಎಲ್ಲ ರಿಲಿಜಿಯನ್ಸ್ಗೂ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು. ಚೆನ್ನಮ್ಮಾಜಿ ಗಿಫ್ಟೆಡ್ ಲ್ಯಾಂಡ್ ಫಾರ್ ಎ ಕ್ರಿಶ್ಚಿಯನ್ ಚರ್ಚ್ ಇನ್ ಮಂಗಳೂರು. ಚೆನ್ನಮ್ಮಾಜಿಯವರು ಏನು ಮಾಡಿದ್ರು, ಒಂದು ಕ್ರಿಶ್ಚಿಯನ್ ಚರ್ಚನ್ನ ಮಂಗಳೂರಲ್ಲಿ ಕಟ್ಟಿಸೋದಕ್ಕೆ ಭೂಮಿನೂ ಸಹ ಒಂದು ಗಿಫ್ಟಾಗಿ ಕೊಡ್ತಾರೆ. ಆನ್ ಅಕೌಂಟ್ ಆಫ್ ಕಂಟಿನ್ಯೂಸ್ ವಾರ್ ವಿತ್ ಮೈಸೂರು ಆ್ಯಂಡ್ ಇಂಟರ್ನಲ್ ವಾರ್ಸ್, ದ ಕೆಳದಿ ಕಿಂಗ್ಡಮ್ ಬಿಕೇಮ್ ವೀಕ್. ಸೊ ಇಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಯುದ್ಧ ಆಗುತ್ತೆ, ಮೈಸೂರು ಮತ್ತು ಇಂಟರ್ನಲ್ಸ್ ವಾರ್ ಇತ್ತು ಅವರಲ್ಲಿ. ಸೊ ಅದರಿಂದ ಏನಾಯಿತು, ಕೆಳದಿ ಸಾಮ್ರಾಜ್ಯ ಏನಾಗುತ್ತೆ, ವೀಕ್ ಆಗುತ್ತೆ.
ಲೇಟರ್ ಹೈದರಾಲಿ ಆಕ್ಯುಪೈಡ್ ದ ಕೆಲದಿ ಕಿಂಗ್ಡಮ್. ಕೊನೆಗೆ ಲಾಸ್ಟಲ್ಲಿ ಮೈಸೂರಿನ ರಾಜ ಹೈದರಾಲಿ ಏನು ಮಾಡ್ತಾರೆ, ಇಂದು ಕೆಲದಿ ಸಾಮ್ರಾಜ್ಯನ ಆಕ್ಯುಪೈ ಮಾಡ್ಕೊತಾರೆ. ಈ ಆಕ್ಯುಪೈಡ್ ದ ಕೆಲದಿ ಕಿಂಗ್ಡಮ್. So this is about the Nayakas of Keladi children. I think you have understood about Nayakas of Keladi. So now we know about the Nayakas of Chitradurga. So now we are knowing about Nayakas of Chitradurga. So ನಾನು ನಿಮಗೆ Nayakas of Keladi ಬಗ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಶಿವಪ್ಪ ನಾಯಕ, ಶಿಸ್ತು ಮತ್ತು ಚೆನ್ನಮ್ಮಾಜಿ. So now we are going to know about Nayakas of Chitradurga. Nayakas of Chitradurga have prominent place in the Karnataka history. They ruled as chieftains from 16th to 18th century. ಸೊ ನಾಯಕಾಸ್ ಆಫ್ ಚಿತ್ರದುರ್ಗಗೆ ಅವ್ರದ್ದೇ ಆದ ಒಂದು ಪ್ಲೇಸ್ ಇದೆ ನಮ್ಮ ಒಂದು ಕರ್ನಾಟಕದ ಇತಿಹಾಸದಲ್ಲಿ. ಅವರು ಮುಖ್ಯಸ್ಥರಾಗಿ ಒಂದು ಆಳ್ವಿಕೆನ ಮಾಡ್ತಾರೆ 16ರಿಂದ 18ನೇ ಶತಮಾನದವರೆಗೂ, 16th to 18th century. 13 chieftains ruled this province for about 211 years. ಸೊ ಎಷ್ಟು ಚೀಫ್ಟೈನ್ಸ್ ಆಳ್ವಿಕೆ ಮಾಡಿದ್ರು? 13 ಚೀಫ್ಟೈನ್ಸ್, 13 ಚೀಫ್ಟೈನ್ಸು ಆಳ್ವಿಕೆ ಮಾಡ್ತಾರೆ ಫ್ರಮ್ 211 years. ಮತ್ತಿ ತಿಮ್ಮಣ್ಣ ನಾಯಕ 1568 to 1589 century was the first king of this ಪಾಳೆಪಟ್ಟು. ನಾಯಕಾಸ್ ಪಾಳೆಗಾರ್ಸ್ ಅಲ್ವಾ. ಸೊ ಮತ್ತಿ ತಿಮ್ಮಣ್ಣ ನಾಯಕ ಫಸ್ಟ್ ಪಾಳೆಪಟ್ಟು ಆಗಿದ್ದರು ಈ ಒಂದು ಚಿತ್ರದುರ್ಗಕ್ಕೆ. ಕಸ್ತೂರಿ ರಂಗಪ್ಪ ನಾಯಕ ಫಸ್ಟ್ 1603 to 1653 century. ಕಸ್ತೂರಿ ಚಿಕ್ಕಣ್ಣ ನಾಯಕ 1675 to 1686 century. ಬಿಚ್ಚುಗತ್ತಿ ಭರಮಣ್ಣ ನಾಯಕ 1681 to 1721. ಹಿರಿಮದಕರಿ ನಾಯಕ ಆರ್ 1721 to 1749 ಆರ್ ದ ಫೇಮಸ್ ಕಿಂಗ್ಸ್. ಸೊ ಇವರೆಲ್ಲ ಫೇಮಸ್ ರಾಜರಾಗಿದ್ದರು ಚಿತ್ರದುರ್ಗದ ಒಂದು ನಾಯಕ. ದ ನಾಯಕಾಸ್ ಆಫ್ ಚಿತ್ರದುರ್ಗದಲ್ಲಿ ದೇ ಆರ್ ದ ಫೇಮಸ್ ಕಿಂಗ್ಸ್ ಆರ್ ಪಾಳೆಪಟ್ಟೂಸ್, ಚೀಫ್ಟೈನ್ಸ್ ಅಂತ ಹೇಳ್ತೀವಿ. ನಾವು ವಿ ನೋ ಅಬೌಟ್ ರಾಜವೀರ್ ಮದಕರಿ ನಾಯಕ. ರಾಜವೀರ್ ಮದಕರಿ ನಾಯಕ 1754 to 1779 century. He is the most powerful and popular among the Nayakas of Chitradurga. ಸೊ ಯಾರಪ್ಪ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಪವರ್ಫುಲ್ ನಾಯಕಾಸ್ ಆಫ್ ಚಿತ್ರದುರ್ಗ ಅಂದರೆ ರಾಜವೀರ್ ಮದಕರಿ ನಾಯಕ. ಈ ಅಸೆಂಡೆಡ್ ದ ಥ್ರೋನ್ ಅಟ್ ದ ಏಜ್ ಆಫ್ 12 years. ಸೊ ಯಾವಾಗ ಅವರು 12ನೇ ವರ್ಷಕ್ಕೇ ಅವರು 12ನೇ ವರ್ಷದವರಾಗಿರ್ತಾರೆ, ಆ ಒಂದು ಟೈಮಲ್ಲೇ ಚಿಕ್ಕ ವಯಸ್ಸಿಗೆ ಅವರು ರಾಜ್ಯಭಾರನ ಆಳಬೇಕಾಗುತ್ತೆ, ಅಂದರೆ ರಾಜನಾಗಬೇಕಾಗುತ್ತೆ. ಎಷ್ಟನೇ ವಯಸ್ಸಲ್ಲಿ? 12ನೇ ವಯಸ್ಸಲ್ಲಿ. ಈ ಹೆಲ್ಪ್ಡ್ ಹೈದರಾಲಿ ಸೆವರಲ್ ಟೈಮ್ಸ್ ಡ್ಯೂರಿಂಗ್ ವಾರ್ಸ್. ಅವರು ಹೈದರಾಲಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ಹೈದರಾಲಿ ಬಿಕಮ್ ಜೆಲಸ್ ಆಫ್ ದ ವ್ಯಾಲ್ಯೂರ್ ಆಫ್ ಮದಕರಿ ನಾಯಕ. ಆದರೆ ಹೈದರಾಲಿ ಏನು ಮಾಡ್ತಾನೆ, ಮದಕರಿ ನಾಯಕನ ಒಂದು ವ್ಯಾಲ್ಯೂರ್ ಅಂದ್ರೇನು, ಅವನು ಒಂದು ಸಾಮ್ರಾಜ್ಯಕ್ಕೆ ಏನಾಗ್ತಾನೆ, ಜಲಸಿ ಆಗ್ತಾನೆ, ಹೊಟ್ಟೆ ಉರಿ ಬಂದ್ಬಿಡುತ್ತೆ, ಎಷ್ಟು ಪವರ್ಫುಲ್ ಇದಾನಲ್ಲ ಅಂಥೇಳಿ. ಯಾರಿಗೆ? ಹೈದರಾಲಿಗೆ. ಇನ್ ಆರ್ಡರ್ ಟು ಸಪ್ರೆಸ್ ಹಿಮ್, ಹೈದರಾಲಿ ಸೀಸ್ ದ 7 ring fort ಆಫ್ ಚಿತ್ರದುರ್ಗ. 7 ಸುತ್ತಿನ ಕೋಟೆ ಕೇಳಿದಿರಲ್ಲ, ಚಿತ್ರದುರ್ಗ 7 ಸುತ್ತಿನ ಕೋಟೆ ಅಂತೀವಿ. ಸೊ ಅದಕ್ಕೆ ಅದನ್ನು ಸೀಸ್ ಮಾಡಬೇಕು ಅಂತ ಏನು ಮಾಡ್ತಾನೆ, ಮದಕರಿ ನಾಯಕನ ಒಂದು ಏಳಿಗೆನ ನೋಡಿ ಏನು ಮಾಡ್ತಾನೆ, ಜಲಸಿ ಆಗಿ ಹೈದರಾಲಿ ಏನು ಮಾಡ್ತಾನೆ, ಅವನನ್ನು ಹೇಗಾದರೂ ಮಾಡಿ ಸಪ್ರೆಸ್ ಮಾಡಬೇಕು ಅಂತ ಸೀಸ್ ಮಾಡ್ತಾನೆ ಚಿತ್ರದುರ್ಗದ ಕೋಟೆನ. ಬಟ್ ಇಟ್ ವಾಸ್ ಆ್ಯನ್ ಇಂಪಾಸಿಬಲ್ ಟಾಸ್ಕ್ ಟು ಆಕ್ಯುಪೈ ಸಚ್ ಆ್ಯನ್ ಇನ್ಮಿಕ್ಸಬಲ್ ಫೋರ್ಟ್. ಆದರೆ ಅದು 7 ಸುತ್ತಿನ ಕೋಟೆ, ಅದನ್ನು ಒಂದು ಆಕ್ಯುಪೈ ಮಾಡಬೇಕು ಅನ್ನೋದು ತುಂಬ ಇಂಪಾಸಿಬಲ್ ಆಗಿತ್ತು, ಆ ಕೋಟೆನ ಆಕ್ಯುಪೈ ಮಾಡೋದು. ದ ಸೋಲ್ಜರ್ಸ್ ಆಫ್ ಹೈದರಾಲಿ ಟ್ರೈ ಟು ಎಂಟರ್ ದ ಫೋರ್ಟ್ ಆಫ್ಟರ್ ನೋಯಿಂಗ್ ದ ಸೀಕ್ರೆಟ್ ಎಂಟ್ರೆನ್ಸ್. ಆದರೆ ಸೀಕ್ರೆಟ್ ಎಂಟ್ರೆನ್ಸ್ನ ತಿಳ್ಕೊತಾರೆ. ನೋಡಿ ಏನು ಮಾಡ್ತಾರೆ, ಹೈದರಾಲಿಯ ಒಂದು ಸೈನಿಕರು ಆ ಸೀಕ್ರೆಟ್ ಒಂದು ಎಂಟ್ರೆನ್ಸಿಂದ ಮತ್ತೇನೋ ಒಂದು ಚಿತ್ರದುರ್ಗನ ಕೋಟೆ ಏನಿರುತ್ತಲ್ಲ, ಸೊ ಅಲ್ಲಿ ಆ ಸೀಕ್ರೆಟ್ ಎಂಟ್ರೆನ್ಸಿಂದ ಏನು ಮಾಡ್ತಾರೆ, ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾರು? ಹೈದರಾಲಿ ಸೈನಿಕರು. ಇನ್ ದ ಆಬ್ಸೆನ್ಸ್ ಆಫ್ ದ ವಾಚ್ಮ್ಯಾನ್, at that time Obawa, the wife of watchman, killed the enemies with her wooden pestle on a cave. That secret passage is present in the fort of ಚಿತ್ರದುರ್ಗ and called ಓಬವ್ವನ ಕಿಂಡಿ. ಸೊ ಇಲ್ಲಿ ಅಂಥ ಟೈಮಲ್ಲಿ ಏನು ಹೈದರಾಲಿ ಒಂದು ಸೈನಿಕರು ಆ ಒಂದು ಸೀಕ್ರೆಟ್ ಒಂದು ದಾರಿಯಿಂದ ಏನು ಹೋಗಬೇಕು ಅಂತ ಏನು ಪ್ರಯತ್ನ ಪಡ್ತಿರ್ತಾರೆ, ಅಲ್ಲಿ ವಾಚ್ಮೆನ್ ಇರೋದಿಲ್ಲ, ಅಬ್ಸೆನ್ಸ್ ಆಗಿರ್ತಾರೆ. ಆ ಟೈಮಲ್ಲಿ ಓಬವ್ವ ವೈಫ್ ಆಫ್ ವಾಚ್ಮೆನ್ ಏನು ಮಾಡ್ತಾರೆ, ಆ ಒಂದು ಎನಿಮೀಸನ್ನು ಒನಕೆಯಿಂದ ಸಾಯಿಸೋದ್ರ ಮೂಲಕ ಆ ಸೀಕ್ರೆಟ್ ಪ್ಯಾಸೇಜಿಂದ ಏನು ಬರ್ತಾ ಇರ್ತಾರಲ್ಲ ಆ ಕೋಟೆಗೆ
ಸೊ ಆ ಒಂದು ಕೋಟೆಯಿಂದ ಬರಬೇಕಾದ್ರೆ ಆ ಕೋಟೆಗೆ ಹೋಗ್ಬೇಕಂತ ಸೀಕ್ರೆಟ್ ಪ್ಯಾಸೇಜಿಂದ ಬರಬೇಕಾದ್ರೆ ಏನು ಮಾಡ್ತಾರೆ, ಒನಕೆ ಓಬವ್ವ ಏನು ಮಾಡ್ತಾರೆ, ಒನಕೆಯಿಂದ ಅವರನ್ನು ಹೊಡೆಯೋದ್ರ ಮೂಲಕ ಸಾಯಿಸ್ತಾರೆ. ಸೊ ಅದನ್ನು ಓಬವ್ವನ ಕಿಂಡಿ ಅಂತಲೂ ಕರಿತೀವಿ. ಸೊ ನೀವು ನೋಡಿರ್ತೀರ ಚಿತ್ರದುರ್ಗಕ್ಕೆ ಹೋದರೆ, ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ, ಆಯಿತಾ. ಅಷ್ಟೇ ಅಲ್ಲದಲೇ ಫಿಲಮಲ್ಲೂ ಸಹ ಒನಕೆ ಓಬವ್ವನ ಒಂದು ಪಿಕ್ಚರು ಸಹ, ಒಂದು ಸಾಂಗಲ್ಲಿ ನೀವು ಆ ಸೀನೂ ಸಹ ನೋಡಿದ್ದೀರ. ಸೊ ಈ ರೀತಿ ಒನಕೆ ಓಬವ್ವ ತುಂಬ ಫೇಮಸ್ ಆಗ್ತಾರೆ. ಹೈದರ್ ಅಲಿ ವಾಸ್ ನಾಟ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಡಿಫೀಟ್ ಬಿ ಸೀಸ್ ದ ಫೋರ್ಟ್ ಒನ್ಸ್ ಅಗೇನ್. ಅದೇ ಹೈದರ್ ಅಲಿ ಅವನಿಗೆ ಏನು ಸೋಲೋದನ್ನು ಒಪ್ಕೊಳಕ್ಕಾಗಲಿಲ್ಲ, ಮತ್ತೆ ಇನ್ನೊಂದು ಸಲ ಏನು ಮಾಡ್ತಾನೆ, ಸೀಸ್ ಮಾಡ್ತಾನೆ ಕೋಟೆನ. ಮದಕರಿ ನಾಯಕ ವಾಸ್ ಡಿಫೀಟೆಡ್ ಇನ್ ದ ಫ್ರೈಸಿ ವಾರ್. ಆದರೆ ಇಲ್ಲಿ ಏನಾಗುತ್ತೆ, ಒಂದು ಯುದ್ಧದಲ್ಲಿ ಫ್ರೈಸಿದು ಒಂದು ಯುದ್ಧ ನಡೆಯುತ್ತೆ, ಅದರಲ್ಲಿ ಮದಕರಿ ನಾಯಕನ ಡಿಫೀಟ್ ಮಾಡ್ತಾನೆ. The dynastic rule of chieftains of ಚಿತ್ರದುರ್ಗ ಪ್ರಾವಿನ್ಸ್ ended with the rule of ಮದಕರಿ ನಾಯಕ. ಸೊ ಏನು ಈ ಒಂದು ಮುಖ್ಯಸ್ಥರ ಒಂದು ಚೀಫ್ಟೈನ್ಸ್ನ ಒಂದು ಆಳ್ವಿಕೆ ಏನಿತ್ತು ಚಿತ್ರದುರ್ಗದಲ್ಲಿ, ಮದಕರಿ ನಾಯಕನ ಒಂದು ಸೋಲಿನಿಂದ ಆ ಒಂದು ಆಳ್ವಿಕೆ ಏನಾಗುತ್ತೆ, ಎಂಡ್ ಆಗುತ್ತೆ. ಚಿತ್ರದುರ್ಗ ಇಸ್ ಎನ್ ಅಟ್ರಾಕ್ಟಿವ್ ಹಿಲ್ ಫೋರ್ಟ್ ಕನ್ಸಿಸ್ಟಿಂಗ್ ಆಫ್ 7 ಎನ್ಸರ್ಕಲ್ಡ್ ಫೋರ್ಟ್. ಚಿತ್ರದುರ್ಗ ಒಂದು ದೊಡ್ಡ ಒಂದು ಅಟ್ರಾಕ್ಟಿವ್ ಹಿಲ್ ಆಗಿತ್ತು, ಕೋಟೆ. ಸೊ ಇದು 7 ಸುತ್ತಿನ ಕೋಟೆ ಆಗಿತ್ತು. ಇಟ್ ವಾಸ್ ಸರ್ಕಲ್ಡ್ ಬೈ 7 ಹಿಲ್ಸ್, 7 ಸುತ್ತಿನ ಕೋಟೆ. ದೇ ಆರ್ ಸೆವೆರಲ್ ಟೆಂಪಲ್ಸ್ ಆ್ಯಂಡ್ ಟ್ಯಾಂಕ್ಸ್ ಇನ್ಸೈಡ್ ಇಟ್. ದ ನಾಯಕಸ್ ಆಫ್ ಚಿತ್ರದುರ್ಗ ಬಿಲ್ಡ್ ಸೆವೆರಲ್ ಟೆಂಪಲ್ಸ್. ದ ಭರಮಸಾಗರ ಆ್ಯಂಡ್ ಭೀಮಸಮುದ್ರ ಟ್ಯಾಂಕ್ಸ್ ಆರ್ ದೇರ್ ಕಾಂಟ್ರಿಬ್ಯೂಷನ್ಸ್. ಸೆವೆರಲ್ ಟ್ಯಾಂಕ್ಸನ್ನು ಕಟ್ಟಿಸ್ತಾರೆ. ಅದರಲ್ಲಿ ಫೇಮಸ್ ಯಾವುದಪ್ಪ ಅಂದರೆ ಭರಮಸಾಗರ ಮತ್ತು ಭೀಮಸಮುದ್ರ. The Nayakas of Chitradurga are known for their bravery and valor. So they are well known for their bravery and valor, children. So this is about the Nayakas of Chitradurga and Nayakas of Keladi. I think you have understood about the Madakari Nayaka, Onake Obava, Shivappa Nayaka, children. So next class we are continuing with the Nada Prabhus and also Nayakas of Surapura, children. Thank you, children.